ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಪವಿತ್ರ ಗೌಡರವರ ವಕೀಲರು ನಾರಾಯಣ ಸ್ವಾಮಿ ಅವ್ರ ಜೊತೆಲಿದ್ದಾನೆ. ಸರ್, ಇವತ್ತು ಕೋರ್ಟ್ಗೆ ಅಷ್ಟು ಜನ ಆರೋಪಿಗಳು ಹಾಜರಾಗಿದ್ದರು. ಏನೇನಾಯಿತು ಕೋರ್ಟ್ನ ಪ್ರಾಂಗಣದಲ್ಲಿ? ಏನಿಲ್ಲ, ಕೋರ್ಟ್ ಚಾರ್ಜಸ್ ಫ್ರೇಮ್ಗೆ ಅಂತ ಇತ್ತು, ಚಾರ್ಜ್ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ್ದಾರೆ. ಇದು ಟ್ರಯಲ್ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಒಂದು ಡೇಟ್ ಹೋಗಿದೆ ಅಷ್ಟೇ. ಇವತ್ತು ಈಗ ಚಾರ್ಜ್ ಫ್ರೇಮ್ ಮಾಡೋಂಥ ಸಂದರ್ಭದಲ್ಲಿ ಯಾರೂ ಗಿಲ್ಟಿ ಪ್ಲೀಡ್ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಸರ್. ಗಿಲ್ಟ್ ಮಾಡಿದ್ರೆ ಅಲ್ವಾ ಸರ್, ತಪ್ಪು ಮಾಡಿದ್ರೆ ಅಲ್ವಾ ನಾವು ಪ್ಲೀಡ್ ಆಗೋದು. ಯಾರು ತಪ್ಪು ಮಾಡಿಲ್ಲ, ಸೊ ಅದಕ್ಕೆ ನಾವು ಯಾರು ತಪ್ಪು ಮಾಡಿಲ್ಲ, ಇದೊಂಥರ ನಮ್ಮೇಲೆ ಸುಳ್ಳು ಕೇಸು ಅಂತ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ ಆಗಿದೆ. ಸುಳ್ಳು ಕೇಸ್ ಅಂತಲೇ ತಾನೇ ಹೇಳಬೇಕು. ಸೊ ಪೊಲೀಸ್ನವರು ಇಟ್ಸ್ ಕಂಪ್ಲೀಟ್ಲಿ ಒಂಥರ ಮ್ಯಾನ್ಯುಪ್ಯುಲೇಟೆಡ್, ಕ್ರಿಯೇಟೆಡು, ಏನೆಲ್ಲ ಮಾಡ್ಬೋದು, ಪೊಲಿಟಿಕಲಿ ಮೋಟಿವೇಟೆಡು, ಇದು ಆ ಥರ ಕೇಸೇ ಇದು. ಅದಕ್ಕೆ ವಕೀಲರು ಕಕ್ಷಿದಾರನ್ನ ಕಾಪಾಡೋದು ನಿಮ್ಮ ಧರ್ಮ ಆಗಿರುತ್ತೆ. ಆದರೆ ಒಂದಿಷ್ಟು ಎವಿಡೆನ್ಸ್ಗಳು CCTVಗಳಲ್ಲಿ ವ್ಯಕ್ತಿಯನ್ನು ಕರೆದುಕೊಂಡ್ಬಂದಿರುವಂಥದ್ದು, ಮಾತನಾಡಿರುವಂಥದ್ದು, ಒಂದಿಷ್ಟು ಪುರಾವೆ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರೋದ್ರಿಂದ ಅದನ್ನು ಯಾವ ಥರ ನೋಡ್ತೀರಾ ಸರ್? ಅಲ್ಲ, ಅದು ಖಂಡಿತ ಬರೀ ನೀವು ಹೇಳ್ತಾ ಇದ್ದೀರಾ ಅಷ್ಟೇ, ಆ ಥರ ಎಲ್ಲೂ ಇಲ್ಲ, ಕರ್ಕೊಂಬಂದೂ ಇಲ್ಲ. ಇವ್ರು ಯಾರು ಕರ್ಕೊಂಬಂದಿಲ್ಲ. ದರ್ಶನ್ಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು, ಮತ್ತೊಬ್ಬರಿಗೆ ಯಾರು ಕರ್ಕೊಂಡು ಬಂದಿಲ್ಲ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇರೋ ಫೋಟೋ ಫುಟೇಜಸ್ನೇ ತೆಗೆದು ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇರೋದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ನಡೆದಿಲ್ಲ ಆ ಥರ. ಇವ್ರು ದೇ ಆರ್ ಕ್ರಿಯೇಟೆಡ್, ಇಟ್ಸ್ ಕಂಪ್ಲೀಟ್ಲಿ ಮೋಟಿವೇಟೆಡ್ ಅಷ್ಟೇ. ಯಾಕಂದರೆ ನೀವು ಹೇಳಿದ್ನಲ್ಲ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಹೈಪ್ ಸಿಗುತ್ತೆ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಟಾರ್ಗೆಟ್ ಮಾಡ್ತಾರೆ. ಎಷ್ಟು ಇವಾಗ ಬೆಂಗಳೂರಲ್ಲಿ ಎಂತೆಂಥ ಬ್ರೂಟಲ್ ಮರ್ಡರ್, ರೇಪ್ಸ್ಗಳೆಲ್ಲ ನಡೀತದೆ. ಆ ಕೇಸಲ್ಲಿ ಇಲ್ದಿರುವಂಥ ಮುತುವರ್ಜಿ ಪೊಲೀಸ್ನವ್ರಿಗೆ ಈ ಕೇಸಲ್ಲಿದೆ. ಯಾಕೆ, ಯಾವ ಕಾರಣಕ್ಕೆ ಮೋಟಿವೇಟೆಡ್ ಇರ್ಬೋದು ಅನ್ಸುತ್ತೆ ಸರ್ ಪೊಲೀಸರಿಗೆ? ಮೇ ಬಿ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರ ಬೆಳವಣಿಗೆ, ದರ್ಶನ್ ಅವ್ರಿಗಿರೋ ಹೆಸರನ್ನ ಒಂದು ಮುಟ್ಗೋಲು ಹಾಕೋಕ್ಕಿರ್ಬೋದು. ಮೈ ಪರ್ಸ್ನಲ್ ಒಪಿನಿಯನ್, ನಾಟ್ ಲೀಗಲ್ ಆಸ್ಪೆಕ್ಟಲ್ಲಿ ಹೇಳ್ತಾ ಇರೋದು. ಮೇ ಬಿ ಇರ್ಬೋದು. ಅದಕ್ಕಾಗಿ ಅವ್ರನ್ನ ಇಷ್ಟೊಂದು ಮೇ ಬಿ ಒಂದು ಆ ವ್ಯಕ್ತಿತ್ವನ ಕುಗ್ಸೋಕ್ಕಿರ್ಬೋದು. ಈಗ ನೀವು ಹೇಳಿರೋ ಪಾಯಿಂಟನ್ನು ಅಕ್ಸೆಪ್ಟ್ ಮಾಡಬೇಕು ಅಂದರೆ ದರ್ಶನ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡೋದ್ರ ಮಧ್ಯದಲ್ಲಿ ಪವಿತ್ರ ಗೌಡರವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆಲೋಚನೆಯಿಂದ ಯಾವ ರೀತಿ? ಖಂಡಿತ ಹೌದು. ಬ್ರಿಡ್ಜ್ ಬೇಕಲ್ಲ, ಯಾರಾದರೂ ಯಾವ ಕಾರಣಕ್ಕೋಸ್ಕರ ಯಾರು ಏನು ಮಾಡಿಸಿದ್ರು, ಏನು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದಕ್ಕೆ ಆ ಬ್ರಿಡ್ಜನ್ನ ಇವ್ರನ್ನ ಕನೆಕ್ಟ್ ಮಾಡಿದ್ದಾರೆ. ಇವರೇ ಮೋಟಿವೇಶನ್ ಕೊಟ್ಟರು ಅನ್ನೋ ಥರ, ಇವರಿಂದನೇನೋ ಆಯಿತು ಅನ್ನೋ ಥರ ಏನೋ ಒಂದು ಬೇಕಲ್ಲ. ಮಹಾಭಾರತದಲ್ಲಿ ಇನ್ಯಾರಿಂದನೋ ಯುದ್ಧ ನಡೀತು, ರಾಮಾಯಣದಲ್ಲಿ ಇನ್ಯಾರಿಂದ ಯುದ್ಧ ನಡೀತು ಅಂತಾರಲ್ಲ, ಹಂಗೆ ಇನ್ಯಾರನೋ ತೊಗೊಂಬಂದು ಅಡ್ಡ ನಿಲ್ಲಿಸ್ಬೇಕಂತ ಈ ಕೇಸಲ್ಲಿ ಪವಿತ್ರ ನಿಲ್ಲಿಸಿದ್ದಾರೆ ಅಷ್ಟೇ. ಪವಿತ್ರ ಇಸ್ ಕಂಪ್ಲೀಟ್ಲಿ ಇನ್ನೋಸೆಂಟ್. ಕೊನೆಯದಾಗಿ ಸರ್, ದಿನಾಂಕದ ವಿಚಾರಕ್ಕೆ ಬಂದಾಗ ಯಾವ ಡೇಟಿಗೆ ಟ್ರಯಲ್ ಆಗುತ್ತೆ, ನೆಕ್ಸ್ಟ್ ಪ್ಲಾನ್ ಏನಿದೆ? ಇನ್ನೊಂದು ರೌಂಡ್ ಏನಾದರೂ ಫ್ರೇಮಿಂಗು ಇನ್ ಡೀಟೇಲ್ ಆಗುತ್ತಾ? ಇಲ್ಲ, ಆ ಥರ ಏನಿಲ್ಲ. ಇನ್ನು 10/11 ನೆಕ್ಸ್ಟ್ ಕೇಸು. ಅವತ್ತು ಡೇಟ್ ಫಿಕ್ಸ್ ಆಗುತ್ತೆ ಟ್ರಯಲ್ಗೆ ಅಂತ, ಅವತ್ತು ಫಿಕ್ಸ್ ಆಗುತ್ತೆ. ಇನ್ ಪರ್ಸನ್ ಬರಬೇಕು ಅಂತ ಆಗಿದೆ ಸರ್? ಇಲ್ಲ, ಅದೆಲ್ಲ ಅವಾಗ ನಮಗೆ ನೆಸೆಸಿಟಿ ಆಧಾರದ ಮೇಲೆ ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಬೇಕು ಆವಾಗಿನ ಡೇಟಲ್ಲಿ. ಥ್ಯಾಂಕ್ ಯು. ಸೊ ಇವಿಷ್ಟಾಗಿತ್ತು ನಾರಾಯಣ ಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಪವಿತ್ರ ಗೌಡರವರ ವಕೀಲರು ನಾರಾಯಣ ಸ್ವಾಮಿ ಅವ್ರ ಜೊತೆಲಿದ್ದಾನೆ. ಸರ್, ಇವತ್ತು ಕೋರ್ಟ್ಗೆ ಅಷ್ಟು ಜನ ಆರೋಪಿಗಳು ಹಾಜರಾಗಿದ್ದರು. ಏನೇನಾಯಿತು ಕೋರ್ಟ್ನ ಪ್ರಾಂಗಣದಲ್ಲಿ? ಏನಿಲ್ಲ, ಕೋರ್ಟ್ ಚಾರ್ಜಸ್ ಫ್ರೇಮ್ಗೆ ಅಂತ ಇತ್ತು, ಚಾರ್ಜ್ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ್ದಾರೆ. ಇದು ಟ್ರಯಲ್ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಒಂದು ಡೇಟ್ ಹೋಗಿದೆ ಅಷ್ಟೇ. ಇವತ್ತು ಈಗ ಚಾರ್ಜ್ ಫ್ರೇಮ್ ಮಾಡೋಂಥ ಸಂದರ್ಭದಲ್ಲಿ ಯಾರೂ ಗಿಲ್ಟಿ ಪ್ಲೀಡ್ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಸರ್. ಗಿಲ್ಟ್ ಮಾಡಿದ್ರೆ ಅಲ್ವಾ ಸರ್, ತಪ್ಪು ಮಾಡಿದ್ರೆ ಅಲ್ವಾ ನಾವು ಪ್ಲೀಡ್ ಆಗೋದು. ಯಾರು ತಪ್ಪು ಮಾಡಿಲ್ಲ, ಸೊ ಅದಕ್ಕೆ ನಾವು ಯಾರು ತಪ್ಪು ಮಾಡಿಲ್ಲ, ಇದೊಂಥರ ನಮ್ಮೇಲೆ ಸುಳ್ಳು ಕೇಸು ಅಂತ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ ಆಗಿದೆ. ಸುಳ್ಳು ಕೇಸ್ ಅಂತಲೇ ತಾನೇ ಹೇಳಬೇಕು. ಸೊ ಪೊಲೀಸ್ನವರು ಇಟ್ಸ್ ಕಂಪ್ಲೀಟ್ಲಿ ಒಂಥರ ಮ್ಯಾನ್ಯುಪ್ಯುಲೇಟೆಡ್, ಕ್ರಿಯೇಟೆಡು, ಏನೆಲ್ಲ ಮಾಡ್ಬೋದು, ಪೊಲಿಟಿಕಲಿ ಮೋಟಿವೇಟೆಡು, ಇದು ಆ ಥರ ಕೇಸೇ ಇದು. ಅದಕ್ಕೆ ವಕೀಲರು ಕಕ್ಷಿದಾರನ್ನ ಕಾಪಾಡೋದು ನಿಮ್ಮ ಧರ್ಮ ಆಗಿರುತ್ತೆ. ಆದರೆ ಒಂದಿಷ್ಟು ಎವಿಡೆನ್ಸ್ಗಳು CCTVಗಳಲ್ಲಿ ವ್ಯಕ್ತಿಯನ್ನು ಕರೆದುಕೊಂಡ್ಬಂದಿರುವಂಥದ್ದು, ಮಾತನಾಡಿರುವಂಥದ್ದು, ಒಂದಿಷ್ಟು ಪುರಾವೆ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರೋದ್ರಿಂದ ಅದನ್ನು ಯಾವ ಥರ ನೋಡ್ತೀರಾ ಸರ್? ಅಲ್ಲ, ಅದು ಖಂಡಿತ ಬರೀ ನೀವು ಹೇಳ್ತಾ ಇದ್ದೀರಾ ಅಷ್ಟೇ, ಆ ಥರ ಎಲ್ಲೂ ಇಲ್ಲ, ಕರ್ಕೊಂಬಂದೂ ಇಲ್ಲ. ಇವ್ರು ಯಾರು ಕರ್ಕೊಂಬಂದಿಲ್ಲ. ದರ್ಶನ್ಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು, ಮತ್ತೊಬ್ಬರಿಗೆ ಯಾರು ಕರ್ಕೊಂಡು ಬಂದಿಲ್ಲ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇರೋ ಫೋಟೋ ಫುಟೇಜಸ್ನೇ ತೆಗೆದು ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇರೋದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ನಡೆದಿಲ್ಲ ಆ ಥರ. ಇವ್ರು ದೇ ಆರ್ ಕ್ರಿಯೇಟೆಡ್, ಇಟ್ಸ್ ಕಂಪ್ಲೀಟ್ಲಿ ಮೋಟಿವೇಟೆಡ್ ಅಷ್ಟೇ. ಯಾಕಂದರೆ ನೀವು ಹೇಳಿದ್ನಲ್ಲ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಹೈಪ್ ಸಿಗುತ್ತೆ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಟಾರ್ಗೆಟ್ ಮಾಡ್ತಾರೆ. ಎಷ್ಟು ಇವಾಗ ಬೆಂಗಳೂರಲ್ಲಿ ಎಂತೆಂಥ ಬ್ರೂಟಲ್ ಮರ್ಡರ್, ರೇಪ್ಸ್ಗಳೆಲ್ಲ ನಡೀತದೆ. ಆ ಕೇಸಲ್ಲಿ ಇಲ್ದಿರುವಂಥ ಮುತುವರ್ಜಿ ಪೊಲೀಸ್ನವ್ರಿಗೆ ಈ ಕೇಸಲ್ಲಿದೆ. ಯಾಕೆ, ಯಾವ ಕಾರಣಕ್ಕೆ ಮೋಟಿವೇಟೆಡ್ ಇರ್ಬೋದು ಅನ್ಸುತ್ತೆ ಸರ್ ಪೊಲೀಸರಿಗೆ? ಮೇ ಬಿ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರ ಬೆಳವಣಿಗೆ, ದರ್ಶನ್ ಅವ್ರಿಗಿರೋ ಹೆಸರನ್ನ ಒಂದು ಮುಟ್ಗೋಲು ಹಾಕೋಕ್ಕಿರ್ಬೋದು. ಮೈ ಪರ್ಸ್ನಲ್ ಒಪಿನಿಯನ್, ನಾಟ್ ಲೀಗಲ್ ಆಸ್ಪೆಕ್ಟಲ್ಲಿ ಹೇಳ್ತಾ ಇರೋದು. ಮೇ ಬಿ ಇರ್ಬೋದು. ಅದಕ್ಕಾಗಿ ಅವ್ರನ್ನ ಇಷ್ಟೊಂದು ಮೇ ಬಿ ಒಂದು ಆ ವ್ಯಕ್ತಿತ್ವನ ಕುಗ್ಸೋಕ್ಕಿರ್ಬೋದು. ಈಗ ನೀವು ಹೇಳಿರೋ ಪಾಯಿಂಟನ್ನು ಅಕ್ಸೆಪ್ಟ್ ಮಾಡಬೇಕು ಅಂದರೆ ದರ್ಶನ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡೋದ್ರ ಮಧ್ಯದಲ್ಲಿ ಪವಿತ್ರ ಗೌಡರವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆಲೋಚನೆಯಿಂದ ಯಾವ ರೀತಿ? ಖಂಡಿತ ಹೌದು. ಬ್ರಿಡ್ಜ್ ಬೇಕಲ್ಲ, ಯಾರಾದರೂ ಯಾವ ಕಾರಣಕ್ಕೋಸ್ಕರ ಯಾರು ಏನು ಮಾಡಿಸಿದ್ರು, ಏನು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದಕ್ಕೆ ಆ ಬ್ರಿಡ್ಜನ್ನ ಇವ್ರನ್ನ ಕನೆಕ್ಟ್ ಮಾಡಿದ್ದಾರೆ. ಇವರೇ ಮೋಟಿವೇಶನ್ ಕೊಟ್ಟರು ಅನ್ನೋ ಥರ, ಇವರಿಂದನೇನೋ ಆಯಿತು ಅನ್ನೋ ಥರ ಏನೋ ಒಂದು ಬೇಕಲ್ಲ.
ಮಹಾಭಾರತದಲ್ಲಿ ಇನ್ಯಾರಿಂದನೋ ಯುದ್ಧ ನಡೀತು, ರಾಮಾಯಣದಲ್ಲಿ ಇನ್ಯಾರಿಂದ ಯುದ್ಧ ನಡೀತು ಅಂತಾರಲ್ಲ, ಹಂಗೆ ಇನ್ಯಾರನ್ನೋ ತಗೊಂಬಂದು ಅಡ್ಡ ನಿಲ್ಲಿಸ್ಬೇಕಂತ ಈ ಕೇಸಲ್ಲಿ ಪವಿತ್ರ ನಿಲ್ಲಿಸಿದ್ದಾರೆ ಅಷ್ಟೇ. ಪವಿತ್ರ ಇಸ್ ಕಂಪ್ಲೀಟ್ಲಿ ಇನ್ನೋಸೆಂಟ್. ಕೊನೆಯದಾಗಿ ಸರ್, ದಿನಾಂಕದ ವಿಚಾರಕ್ಕೆ ಬಂದಾಗ ಯಾವ ಡೇಟಿಗೆ ಟ್ರಯಲ್ ಆಗುತ್ತೆ, ನೆಕ್ಸ್ಟ್ ಪ್ಲಾನ್ ಏನಿದೆ, ಇನ್ನೊಂದು ರೌಂಡ್ ಏನಾದರೂ ಫ್ರೇಮಿಂಗು ಇನ್ ಡೀಟೇಲ್ ಆಗುತ್ತಾ? ಇಲ್ಲ, ಆ ಥರ ಏನಿಲ್ಲ. ಇನ್ನು 10/11 ನೆಕ್ಸ್ಟ್ ಕೇಸು. ಅವತ್ತು ಡೇಟ್ ಫಿಕ್ಸ್ ಆಗುತ್ತೆ ಟ್ರಯಲ್ಗೆ ಅಂತ, ಅವತ್ತು ಫಿಕ್ಸ್ ಆಗುತ್ತೆ. ಇನ್ ಪರ್ಸನ್ ಬರಬೇಕು ಅಂತ ಆಗಿದೆ ಸರ್? ಇಲ್ಲ, ಅದೆಲ್ಲ ಅವಾಗ ನಮಗೆ ನೆಸೆಸಿಟಿ ಆಧಾರದ ಮೇಲೆ ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಬೇಕು ಆವಾಗಿನ ಡೇಟಲ್ಲಿ. ಥ್ಯಾಂಕ್ ಯು. ಸೊ ಇವಿಷ್ಟಾಗಿತ್ತು ನಾರಾಯಣ ಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಪವಿತ್ರ ಗೌಡರವರ ವಕೀಲರು ನಾರಾಯಣ ಸ್ವಾಮಿ ಅವ್ರ ಜೊತೆಲಿದ್ದಾನೆ. ಸರ್, ಇವತ್ತು ಕೋರ್ಟ್ಗೆ ಅಷ್ಟು ಜನ ಆರೋಪಿಗಳು ಹಾಜರಾಗಿದ್ದರು. ಏನೇನಾಯಿತು ಕೋರ್ಟ್ನ ಪ್ರಾಂಗಣದಲ್ಲಿ? ಏನಿಲ್ಲ, ಕೋರ್ಟ್ ಚಾರ್ಜಸ್ ಫ್ರೇಮ್ಗೆ ಅಂತ ಇತ್ತು, ಚಾರ್ಜ್ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ್ದಾರೆ. ಇದು ಟ್ರಯಲ್ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಒಂದು ಡೇಟ್ ಹೋಗಿದೆ ಅಷ್ಟೇ ಇವತ್ತು. ಈಗ ಚಾರ್ಜ್ ಫ್ರೇಮ್ ಮಾಡೋಂಥ ಸಂದರ್ಭದಲ್ಲಿ ಯಾರೂ ಗಿಲ್ಟಿ ಪ್ಲೀಡ್ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಸರ್. ಗಿಲ್ಟ್ ಮಾಡಿದ್ರೆ ಅಲ್ವಾ ಸರ್, ತಪ್ಪು ಮಾಡಿದ್ರೆ ಅಲ್ವಾ ನಾವು ಪ್ಲೀಡ್ ಆಗೋದು. ಯಾರು ತಪ್ಪು ಮಾಡಿಲ್ಲ, ಸೊ ಅದಕ್ಕೆ ನಾವು ಯಾರು ತಪ್ಪು ಮಾಡಿಲ್ಲ, ಇದೊಂಥರ ನಮ್ಮೇಲೆ ಸುಳ್ಳು ಕೇಸು ಅಂತ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ ಆಗಿದೆ. ಸುಳ್ಳು ಕೇಸ್ ಅಂತಲೇ ತಾನೇ ಹೇಳಬೇಕು. ಸೊ ಪೊಲೀಸ್ನವರು ಇಟ್ಸ್ ಕಂಪ್ಲೀಟ್ಲಿ ಒಂಥರ ಮ್ಯಾನ್ಯುಪ್ಯುಲೇಟೆಡ್, ಕ್ರಿಯೇಟೆಡು, ಏನೆಲ್ಲ ಮಾಡ್ಬೋದು, ಪೊಲಿಟಿಕಲಿ ಮೋಟಿವೇಟೆಡು, ಇದು ಆ ಥರ ಕೇಸೇ ಇದು. ಅದಕ್ಕೆ ವಕೀಲರು ಕಕ್ಷಿದಾರನ್ನ ಕಾಪಾಡೋದು ನಿಮ್ಮ ಧರ್ಮ ಆಗಿರುತ್ತೆ. ಆದರೆ ಒಂದಿಷ್ಟು ಎವಿಡೆನ್ಸ್ಗಳು CCTVಗಳಲ್ಲಿ ವ್ಯಕ್ತಿಯನ್ನು ಕರೆದುಕೊಂಡ್ಬಂದಿರುವಂಥದ್ದು, ಮಾತನಾಡಿರುವಂಥದ್ದು, ಒಂದಿಷ್ಟು ಪುರಾವೆ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರೋದ್ರಿಂದ ಅದನ್ನು ಯಾವ ಥರ ನೋಡ್ತೀರಾ ಸರ್? ಅಲ್ಲ, ಅದು ಖಂಡಿತ ಬರೀ ನೀವು ಹೇಳ್ತಾ ಇದ್ದೀರಾ ಅಷ್ಟೇ, ಆ ಥರ ಎಲ್ಲೂ ಇಲ್ಲ. ಕರ್ಕೊಂಬಂದೂ ಇಲ್ಲ, ಇವ್ರು ಯಾರು ಕರ್ಕೊಂಬಂದಿಲ್ಲ. ದರ್ಶನ್ಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು, ಮತ್ತೊಬ್ಬರಿಗೆ ಯಾರು ಕರ್ಕೊಂಡು ಬಂದಿಲ್ಲ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇರೋ ಫೋಟೋ ಫುಟೇಜಸ್ನೇ ತೆಗೆದು ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇರೋದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ನಡೆದಿಲ್ಲ ಆ ಥರ. ಇವ್ರು ದೇ ಆರ್ ಕ್ರಿಯೇಟೆಡ್, ಇಟ್ಸ್ ಕಂಪ್ಲೀಟ್ಲಿ ಮೋಟಿವೇಟೆಡ್ ಅಷ್ಟೇ. ಯಾಕಂದರೆ ನೀವು ಹೇಳಿದ್ನಲ್ಲ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಹೈಪ್ ಸಿಗುತ್ತೆ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಟಾರ್ಗೆಟ್ ಮಾಡ್ತಾರೆ. ಎಷ್ಟು ಇವಾಗ ಬೆಂಗಳೂರಲ್ಲಿ ಎಂತೆಂಥ ಬ್ರೂಟಲ್ ಮರ್ಡರ್, ರೇಪ್ಸ್ಗಳೆಲ್ಲ ನಡೀತದೆ. ಆ ಕೇಸಲ್ಲಿ ಇಲ್ದಿರುವಂಥ ಮುತುವರ್ಜಿ ಪೊಲೀಸ್ನವ್ರಿಗೆ ಈ ಕೇಸಲ್ಲಿದೆ. ಯಾಕೆ, ಯಾವ ಕಾರಣಕ್ಕೆ ಮೋಟಿವೇಟೆಡ್ ಇರ್ಬೋದು ಅನ್ಸುತ್ತೆ ಸರ್ ಪೊಲೀಸರಿಗೆ? ಮೇ ಬಿ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರ ಬೆಳವಣಿಗೆ, ದರ್ಶನ್ ಅವ್ರಿಗಿರೋ ಹೆಸರನ್ನ ಒಂದು ಮುಟ್ಗೋಲು ಹಾಕೋಕ್ಕಿರ್ಬೋದು. ಮೈ ಪರ್ಸ್ನಲ್ ಒಪಿನಿಯನ್, ನಾಟ್ ಲೀಗಲ್ ಆಸ್ಪೆಕ್ಟಲ್ಲಿ ಹೇಳ್ತಾ ಇರೋದು. ಮೇ ಬಿ ಇರ್ಬೋದು. ಅದಕ್ಕಾಗಿ ಅವ್ರನ್ನ ಇಷ್ಟೊಂದು ಮೇ ಬಿ ಒಂದು ಆ ವ್ಯಕ್ತಿತ್ವನ ಕುಗ್ಸೋಕ್ಕಿರ್ಬೋದು. ಪ್ರಾಬ್ಲಿ ಈಗ ನೀವು ಹೇಳಿರೋ ಪಾಯಿಂಟನ್ನು ಅಕ್ಸೆಪ್ಟ್ ಮಾಡಬೇಕು ಅಂದರೆ ದರ್ಶನ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡೋದ್ರ ಮಧ್ಯದಲ್ಲಿ ಪವಿತ್ರ ಗೌಡರವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆಲೋಚನೆಯಿಂದ ಯಾವ ರೀತಿ? ಖಂಡಿತ ಹೌದು. ಬ್ರಿಡ್ಜ್ ಬೇಕಲ್ಲ, ಯಾರಾದರೂ ಯಾವ ಕಾರಣಕ್ಕೋಸ್ಕರ ಯಾರು ಏನು ಮಾಡಿಸಿದ್ರು, ಏನು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದಕ್ಕೆ ಆ ಬ್ರಿಡ್ಜನ್ನ ಇವ್ರನ್ನ ಕನೆಕ್ಟ್ ಮಾಡಿದ್ದಾರೆ. ಇವರೇ ಮೋಟಿವೇಶನ್ ಕೊಟ್ಟರು ಅನ್ನೋ ಥರ, ಇವರಿಂದನೇನೋ ಆಯಿತು ಅನ್ನೋ ಥರ ಏನೋ ಒಂದು ಬೇಕಲ್ಲ. ಮಹಾಭಾರತದಲ್ಲಿ ಇನ್ಯಾರಿಂದನೋ ಯುದ್ಧ ನಡೀತು, ರಾಮಾಯಣದಲ್ಲಿ ಇನ್ಯಾರಿಂದ ಯುದ್ಧ ನಡೀತು ಅಂತಾರಲ್ಲ, ಹಂಗೆ ಇನ್ಯಾರನ್ನೋ ತಗೊಂಬಂದು ಅಡ್ಡ ನಿಲ್ಲಿಸ್ಬೇಕಂತ ಈ ಕೇಸಲ್ಲಿ ಪವಿತ್ರ ನಿಲ್ಲಿಸಿದ್ದಾರೆ ಅಷ್ಟೇ. ಪವಿತ್ರ ಇಸ್ ಕಂಪ್ಲೀಟ್ಲಿ ಇನ್ನೋಸೆಂಟ್. ಕೊನೆಯದಾಗಿ ಸರ್, ದಿನಾಂಕದ ವಿಚಾರಕ್ಕೆ ಬಂದಾಗ ಯಾವ ಡೇಟಿಗೆ ಟ್ರಯಲ್ ಆಗುತ್ತೆ, ನೆಕ್ಸ್ಟ್ ಪ್ಲಾನ್ ಏನಿದೆ, ಇನ್ನೊಂದು ರೌಂಡ್ ಏನಾದರೂ ಫ್ರೇಮಿಂಗು ಇನ್ ಡೀಟೇಲ್ ಆಗುತ್ತಾ? ಇಲ್ಲ, ಆ ಥರ ಏನಿಲ್ಲ. ಇನ್ನು 10/11 ನೆಕ್ಸ್ಟ್ ಕೇಸು. ಅವತ್ತು ಡೇಟ್ ಫಿಕ್ಸ್ ಆಗುತ್ತೆ ಟ್ರಯಲ್ಗೆ ಅಂತ, ಅವತ್ತು ಫಿಕ್ಸ್ ಆಗುತ್ತೆ. ಇನ್ ಪರ್ಸನ್ ಬರಬೇಕು ಅಂತ ಆಗಿದೆ ಸರ್? ಇಲ್ಲ, ಅದೆಲ್ಲ ಅವಾಗ ನಮಗೆ ನೆಸೆಸಿಟಿ ಆಧಾರದ ಮೇಲೆ ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಬೇಕು ಆವಾಗಿನ ಡೇಟಲ್ಲಿ. ಥ್ಯಾಂಕ್ ಯು. ಸೊ ಇವಿಷ್ಟಾಗಿತ್ತು ನಾರಾಯಣ ಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.